ಇಲ್ಲಿ ನಾವು ಡಿಸ್ಪರ್ಷನ್ ಅಂತ ಹೇಳಿ ಒಂದು ಫಿನಾಮಿನ ನೋಡ್ತಾ ಇದ್ದೀವಿ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ವೈಟ್ ಲೈಟ್ ಸೂರ್ಯನ ಕಿರಣ ಒಂದು ಪ್ರಿಸಮ್ ಮೇಲೆ ಬಿದ್ದು ಹೊರಡೆ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ವಿಲ್ ಬಿ ಏಬಲ್ ಟು ಸಿ ರೇನ್ಬೋ ಕಲರ್. ಆಯಿತಾ, ರೆಡ್ಡು, ಇಂಡಿಗೋ, ವೈಲೆಟ್ ಈ ರೀತಿಯಲ್ಲಿ ರೇನ್ಬೋ ಕಲರ್ಸ್ ಕಾಣುತ್ತೆ. ಸರಿನಾ? ಇದಕ್ಕೆ ನಾವು ಡಿಸ್ಪರ್ಷನ್ ಅಂತ ಹೇಳ್ತೀವಿ, ಅಷ್ಟೇ, ಇನ್ನೇನಿಲ್ಲ. ಸೊ ಮೊದಲನೇದಾಗಿ ನಿಮ್ಮ ವೈಟ್ ಲೈಟ್ ಈ ರೀತಿಯಲ್ಲಿ ಬೀಳುತ್ತೆ. ಬಿದ್ದಾಗ ಸ್ಪ್ಲಿಟ್ ಆಗಿ, ಸರಿನಾ? ಸೊ ಈ ರೀತಿಯಲ್ಲಿ ಸ್ಪ್ಲಿಟ್ ಆಗಿ ಸ್ಕ್ರೀನ್ ಮೇಲೆ ಬೀಳುತ್ತೆ ನೋಡಿ. ಆ ಚಿತ್ರದಲ್ಲಿ ಏನಿದೆಯೋ ಅದನ್ನೇ ಬಿಡಿಸ್ತಾ ಇರೋದಿಲ್ಲಿ. ಸೊ ಈ ರೀತಿಯಲ್ಲಿ ಸ್ಪ್ಲಿಟ್ ಆಗಿ ಹಾಂ, ಸೊ ಈ ರೀತಿಯಲ್ಲಿ ಕಾಣುತ್ತೆ. ಸೊ ನಿಮ್ಮ ವೈಲೆಟ್, ರೆಡ್, VIBGYOR ಈ ರೀತಿಯಲ್ಲಿ ಸ್ಪ್ಲಿಟ್ ಆಗಿ ನೋಡಿ, ಇಲ್ಲಿ ಈ ಥರ ಕಾಣ್ತಾ ಇದೆ. ಇಲ್ಲಿ ನೋಡ್ಬೋದು ನೀವು, ಗ್ರೀನು, ಯೆಲ್ಲೋ ಎಲ್ಲ ಕಾಣ್ತಾ ಇದೆ ಮಧ್ಯದಲ್ಲಿ. ರೆಡ್ಡು ಕೊನೆಯದಾಗಿ, ವೈಲೆಟು ಮೊದಲಾಗಿ ಈ ರೀತಿಯಲ್ಲಿ, ಸರಿನಾ? ಈ ಥರ ಸ್ಪ್ಲಿಟ್ ಆಗುತ್ತೆ, ಡಿವೈಡ್ ಆಗುತ್ತೆ. ಇದಕ್ಕೆ ಏನಂತ ಹೇಳ್ತೀವಿ? ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಹೇಳ್ತೀವಿ. ಸೊ ಮೊದಲನೇದಾಗಿ ವೈಟ್ ಲೈಟ್, ಇದು ಗ್ಲಾಸ್, ಇದು ನಿಮ್ಮ ಸ್ಕ್ರೀನ್, ಸರಿನಾ? ಇದು ನಿಮ್ಮ ವಿಸಿಬಲ್ ಸ್ಪೆಕ್ಟ್ರಮ್. ಇದು ಕಾಣುತ್ತಲ್ವ, ಹಾಗಾಗಿ ಇದಕ್ಕೆ ವಿಸಿಬಲ್ ಸ್ಪೆಕ್ಟ್ರಮ್ ಅಂತ ಹೇಳಿ ಕರಿತೀವಿ. ಡೆಫಿನೇಷನ್ ಏನಂತ ಹೇಳಿದ್ರೆ, ವೆನ್ ಬೀಮ್ ಆಫ್ ವೈಟ್ ಲೈಟ್ ಇಸ್ ಇನ್ಸಿಡೆಂಟ್ ಆನ್ ಅ ಪ್ರಿಸಮ್, ದ ರೇ ದಟ್ ಎಮರ್ಜಸ್ ಸ್ಪ್ರೆಡ್ಸ್ ಔಟ್ ಇನ್ ಅ ಸೀರೀಸ್ ಆಫ್ ಕಲರ್ ನೋನ್ ಆಸ್ ವಿಸಿಬಲ್ ಸ್ಪೆಕ್ಟ್ರಮ್. ಇದು ಮಲ್ಟಿಪಲ್ ಕಲರ್ ಇರೋವಂಥ ಲೈಟ್. ಇದು ಸಿಂಗಲ್ ಇತ್ತು ಅಂತ ಹೇಳಿದ್ರೆ ಅದ್ರ ಪಾಡು ಅದು ಹೋಗೋದು. ಫಸ್ಟ್ ಎಕ್ಸ್ಪೆರಿಮೆಂಟ್ ನೋಡಿದ್ರಿ ನೋಡಿ, ಗ್ರೀನ್ ಕಲರ್ ಲೈಟು, ರೆಡ್ ಕಲರ್ ಲೈಟು, ಅದೇನೋ ಅದ್ರ ಪಾಡೋದು ಸೀದಾ ಹೋಯಿತು. ಅದೇ ವೈಟ್ ಲೈಟ್ ನೀವು ಬಿಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಟ್ಸ್ ಸ್ಪ್ಲಿಟ್ ಇಂಟು ಕಾಂಪೊನೆಂಟ್ ಕಲರ್ಸ್, ಸರಿನಾ? ದ ಸಪ್ರೇಷನ್ ಆಫ್ ದ ವಿಸಿಬಲ್ ಲೈಟ್ ಇಂಟು ಇಟ್ಸ್ ಡಿಫ್ರೆಂಟ್ ಕಲರ್ಸ್ ಇಸ್ ನೋನ್ ಆಸ್ ಡಿಸ್ಪರ್ಷನ್. ಇದಕ್ಕೆ ಡಿಸ್ಪರ್ಷನ್ ಅಂತ ಹೇಳಿ ಕರಿತೇವೆ, ಅಷ್ಟಿನ್ನೇನಿಲ್ಲ. ಒಂದು ಪುಟ್ಟು ನೋಟು, ದಿಸ್ ಕಲರ್ಸ್ ಆರ್ ಆಲ್ವೇಸ್ ಇನ್ ಆರ್ಡರ್ ಆಫ್ ಡಿಕ್ರೀಸಿಂಗ್ ವೇವ್ ಲೆಂತ್. The order is red to violet. So this has the highest wavelength in the visible spectrum. Highest wavelength, ಇದು ಸಿಂಬಲ್ wavelength ಅದು ಲ್ಯಾಂಬ್ಡಾ ಅಂತ ಹೇಳ್ತೀವಿ. ಆಯಿತಾ? ಇದು 9ನೇ ಕ್ಲಾಸಲ್ಲಿ ತಿಳ್ಕೊಬೇಕು ನೀವು. ಸೊ ಒಂದು ಪುಟ್ಟು ರಿವಿಷನ್ನು, ವೇವ್ಲೆಂತ್ ಅಂತ ಹೇಳಿದ್ರೆ ಏನು ಅಂತ ಹೇಳಿ. ಇದು ನಿಮ್ಮ ರೆಡ್ ವೇವ್, ಇದು ನಿಮ್ಮ ವೈಲೆಟ್ ವೇವ್. ಇದರಲ್ಲಿ ವೇವ್ಲೆಂತ್ ಏನು ಅಂತ ಹೇಳಿದ್ರೆ ಒಂದು ಪೀಕಿನ ಮತ್ತೊಂದು ಪೀಕ್ವರೆಗೂ ವೇವ್ಲೆಂತ್ ಅಂತ ಹೇಳಿ ಕರಿತೀವಿ. ಇಲ್ಲ ಅಂತ ಹೇಳಿದ್ರೆ ಒಂದು ಟ್ರಫಿಂದ ಮತ್ತೊಂದು ಟ್ರಫ್ವರೆಗೂ, ಈ ಕೊನೆಯಿಂದ ಆ ಕೊನೆ ಅಂತ ಹೇಳ್ದಂಗೆ ಅಷ್ಟೇ. ಇಲ್ಲಿಂದ ಇಲ್ಲಿವರೆಗೂ, ಇಲ್ಲಿಂದ ಇಲ್ಲಿವರೆಗೂ, ಸರಿನಾ? ಎಲ್ಲ ಒಂದೇ ಉದ್ದ ಬರುತ್ತೆ. ಇದಕ್ಕೆ ವೇವ್ಲೆಂತ್ ಅಂತ ಹೇಳಿ ಕರೀತಾರೆ. ವೈಲೆಟಲ್ಲಿ ನೋಡ್ಬೋದು, ಇದು ಪುಟ್ಟು ವೇವ್ಲೆಂತು ರೆಡ್ಡಿಗಿಂತ ಕಂಪೇರ್ ಮಾಡ್ತು ಅಂದರೆ. ವೈಲೆಟ್ಟಿಂದಿದು, ಇದು ರೆಡ್ಡಿಂದು. ಈ ವ್ಯತ್ಯಾಸ ಇದೆಯಲ್ಲ, ಇದರಿಂದನೇ ಈ ಥರ ಎಲ್ಲ ಡಿಸ್ಪರ್ಷನ್ ಕಾಣೋದು. ಈ ವ್ಯತ್ಯಾಸ ಇರಲಿಲ್ಲ ಅಂತ ಹೇಳಿದ್ರೆ ಈ ಡಿಸ್ಪರ್ಷನ್ ಕಾಣ್ತಾ ಇರಲಿಲ್ಲ, ಸರಿನಾ? ಸೊ ಪಾಸ್ ಮಾಡಿ ಇದನ್ನು ಬರ್ಕೊಂಬಿಡಿ.